ಜಗಲ ಶಿಕ್ಷಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಹೇಮಾಪಿ. ಮಾನವನ ವಿಕಾಸದ ಕತೆ ಯಾವತ್ತಿಗೂ ಕೂಡ ನನಗೆ ಕುತೂಹಲಕಾರಿ ಸಂಗತಿ. ಭಾರತದ ಅತ್ಯಂತ ಪ್ರಾಚೀನ ನಾಗರಿಕತೆಯ ತೊಟ್ಟಿಲು ಅಂತಲೇ ಕರೆಯಲ್ಪಡುವಂತ ಸಿಂಧು ಬಯಲಿನ ನಾಗರಿಕತೆ ಅಥವಾ ಸರಸ್ವತಿ ಸಿಂಧು ನಾಗರಿಕತೆ, ಹರಪ್ಪ ನಾಗರಿಕತೆ ಅಂತ ಹೇಳಿ ಬಗೆ ಬಗೆಯಾಗಿ ಕರೆಯಲ್ಪಡುವ ಈ ನಾಗರಿಕತೆಯ ಬಗೆಗೂ ಇಂಥದ್ದೇ ತಣಿಯದ ಕುತೂಹಲ ನನಗೆ. ಈ ಕುತೂಹಲದ ಬೆನ್ನತ್ತಿ ವಿನೀತ್ ಬಾಜಪೇಯಿಯವರ ಹರಪ್ಪ ಅನ್ನುವಂಥ ಒಂದು ಕಾಲ್ಪನಿಕ ಕಾದಂಬರಿಯನ್ನೂ ಕೂಡ ಓದಿ, ಮೆಹೆಂಜದಾರೋ ಅನ್ನೋ ಋತಿಕ್ ರೋಷನ್ನ ಅದ್ಭುತ ಸಿನಿಮಾವನ್ನೂ ನೋಡಿ ಮನಸ್ಸು ಹರಪ್ಪದ ತುಂಬೆಲ್ಲ ಹರಿದು ಎಲ್ಲಿ ಸೇರ್ಬೇಕೋ ತಿಳಿದೆ ಸರಸ್ವತಿ ನದಿಯ ರೀತಿಯಲ್ಲಿ ನನ್ನಲ್ಲೇ ಸದಾ ಗುಪ್ತಗಾಮಿನಿಯಾಗಿ ಹರಿತಲೇ ಇದೆ. ಸಾಮಾನ್ಯವಾಗಿ ನಾನು ಗಮನಿಸಿದಂತೆ ನಾವೇನು ಹುಡುಕ್ತಿರ್ತೀವೋ ಅದೇ ಕಣ್ಣಿಗೆ ಬೀಳುತ್ತಂತೆ. ಹಾಗೆ ಮೊನ್ನೆ ಯಾಕೋ ಕಣ್ಣಿಗೆ ಬಿದ್ದಂತ ಡಾನ್ಸಿಂಗ್ ಗರ್ಲ್ನ ನೋಡಿ ಆಕೆಯನ್ನೊಮ್ಮೆ ನಿಮಗೆ ಪರಿಚಯಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ. ಹೂ ಫರ್ಗೆಟ್ಸ್ ಇಸ್ ರೂಟ್ಸ್ ಲೂಸಸ್ ಇಸ್ ಐಡೆಂಟಿಟಿ ಅನ್ನುವಂಥ ಮಾತಿದೆ. ಹಾಗಾಗಿ ನನ್ನೊಡನೆ ನಿಮ್ಮನ್ನೂ ಶಿಲ್ಪ ಸಂಸ್ಕೃತಿಯ ಮೂಲಕ್ಕೊಮ್ಮೆ ಮರಳಿಸುವ ಪ್ರಯತ್ನ ಅಷ್ಟೇ ಇದು. ಆಕೆ ಹೆಸರು ಡ್ಯಾನ್ಸಿಂಗ್ ಗರ್ಲ್ ಅಥವಾ ನರ್ತಕಿ. ಹೌದು, ನೀವು ಕೇಳಿಸ್ಕೊಳ್ತಾ ಇರೋಂಥದ್ದು ಸರಿ ಇದೆ. ಆಕೆ ಹೆಸರೇ ಡಾನ್ಸಿಂಗ್ ಗರ್ಲ್. ಹಾಗೆ ನಾಮಕರಣ ಮಾಡಿದ್ದು ಜಾನ್ ಮಾರ್ಷಲ್. ಆಕೆ ಸಿಕ್ಕಿದ್ದು ಮೆಹೆಂಜದಾರೋ ಪಟ್ಟಣದಲ್ಲಿ. ಹಾಗೆ ಆಕೆಯನ್ನ ಕಂಡಿಡಿದಿದ್ದು ಅರ್ನೆಸ್ಟ್ ಮ್ಯಾಕ್ಕಿ ಅನ್ನುವಂಥ ವ್ಯಕ್ತಿ. ಆಕೆ ಕಾಲಾವಧಿ ಕ್ರಿಸ್ತಪೂರ್ವ 2500. ಇನ್ನು ಆಕೆಯ ಎತ್ತರ ಕೇವಲ 4 ಇಂಚು. ಸೆಂಟಿಮೀಟರ್ ಅಲ್ಲಿ ಹೇಳೋದಾದ್ರೆ 10 × 5 × 5.0 × 2.5 ಸೆಂಟಿಮೀಟರ್. ಇನ್ನ ಆಕೆಯನ್ನ ನಿರ್ಮಿಸಿದ್ ಯಾರು ಅಂತ ಗೊತ್ತಿಲ್ವಾದ್ರೂ ಕೂಡ ಆಕೆಯ ಇಡೀ ದೇಹ ನಿರ್ಮಾಣಗೊಂಡಿರೋದು ಮಾತ್ರ ಕಂಚು ಅಥವಾ ಬ್ರಾನ್ಸ್ ನಿಂದ. ಸದ್ಯ ಆಕೆಯನ್ನ ನ್ಯಾಷನಲ್ ಮ್ಯೂಸಿಯಂ ನ್ಯೂ ಡೆಲ್ಲಿ ಇಲ್ಲಿ ಇರಿಸಲಾಗಿದೆ. ಪೂರ್ಣ ಶಿಲ್ಪ ನಗ್ನ ಸ್ಥಿತಿಯಲ್ಲಿದೆ. ಆಭರಣ ಸುಂದರಿಯಾಗಿ ನಿಂತಿರುವಂತ ಭಂಗಿಯಲ್ಲಿದೆ. ತಕ್ಷಣಕ್ಕೆ ನೋಡಿದ್ರೆ ನಾವೆಲ್ಲ ತುಂಬಾ ಕೆಲಸ ಮಾಡಿ ಸುತ್ತಾದಾಗ ಸೊಂಟದ ಮೇಲೆ ಒಂದು ಕೈ ಇಟ್ಕೊಂಡು ನಿಂತಿರ್ತೀವಲ್ಲ, ಹಂಗ್ ಕಾಣುತ್ತೆ. ಆಕೆ ಉದ್ದ ಕೂದಲನ್ನ ಡಿಸೈನ್ ಆಗಿ ಗಂಟು ಹಾಕೊಂಡಿದ್ದಾಳೆ. ಬಲಗೈ ಸೊಂಟದ ಮೇಲಿದೆ, ಎಡಗೈ ಮೊಣಕಾಲಿನ ಮೇಲೆ ವಿಶ್ರಾಂತ ಸ್ಥಿತಿನಲ್ಲಿ ಇದೆ. ಆಕೆಯ ಕೈಕಾಲುಗಳು ವಾಸ್ತವಿಕವಾಗಿ ಇರೋದಕ್ಕಿಂತ ಹೆಚ್ಚು ಉದ್ದ ಆಗಿದ್ದಾವೆ. ಎಡಗೈನ ತೋಳಿನಿಂದ ಮೊಣಕೈವರೆಗೂ ಸುಮಾರು 25 ರಿಂದ 26 ಬಳೆಗಳು ಆಕೆಯ ಕೈಗಳನ್ನ ಅಲಂಕರಿಸಿವೆ. ಬಲಗೈ 2 ತೋಳು ಬಂದಿ ಮತ್ತು 2 ಬಳೆಗಳಿಂದ ಆವೃತ ಆಗಿದೆ. ಮತ್ತೆ ಈ ಕತ್ತು ಬಂದು 3 ಕವಡೆಯಿಂದ ಮಾಡಲ್ಪಟ್ಟಿರುವಂತ ಒಂದು ಕುತ್ತಿಗೆಯ ಹಾರವನ್ನ ಆಕೆ ಧರಿಸಿದಾಳೆ. ಮುಖಲಕ್ಷಣದ ಬಗ್ಗೆ ಹೇಳೋದಾದ್ರೆ ಉಬ್ಬಿದ ಹಣೆ, ಮುಚ್ಚಿದ ದೊಡ್ಡ ಕಣ್ಗಳ, ಚಪ್ಪಟೆ ಮೂಗಿನ, ತೆಳುಕಾಯದ ಶಿಲ್ಪ ಸುಂದರಿಯಾಗಿದ್ದಾಳೆ ಈಕೆ. ತಲೆ ಸ್ವಲ್ಪನೇ ವಾಲಿದೆ. ಇಷ್ಟು ಆಕೆಯ ಪ್ರತಿಮಾ ರೂಪದ ವಿವರಣೆ ಆಯಿತು. ಆದ್ರೆ ಈ ಡಾನ್ಸಿಂಗ್ ಗರ್ಲು ಮೇ 18 ಅಂತಾರಾಷ್ಟ್ರೀಯ ಸಂಗ್ರಹಾಲಯದ ದಿನದ ಆಚರಣೆಯ ಸಮಯದಲ್ಲಿ, ಅಂತಂದ್ರೆ ಈಗ ಸುಮಾರು 2 ವರ್ಷಗಳ ಹಿಂದೆ, ವಿವಾದಕ್ಕೂ ಕೂಡ ಒಳಗಾಗಿದ್ಲು ತನ್ನ ಬದಲಾದ ಬಣ್ಣ ಮತ್ತು ರೂಪದಿಂದ. ಅಂತಾರಾಷ್ಟ್ರೀಯ ಸಂಗ್ರಹಾಲಯದ ದಿನ ಉದ್ಘಾಟನೆಯ ಒಂದು ಸಂದರ್ಭದಲ್ಲಿ ಈ ಡಾನ್ಸಿಂಗ್ ಗರ್ಲ್ನ ಪ್ರತಿಮೆಯ ಪ್ರತಿರೂಪವನ್ನ ತಯಾರಿಸಿದ್ದಲ್ಲದೆ ವಾಸ್ತವಿಕವಾಗಿ ಓರ್ವ ಸ್ತ್ರೀಯ ಎತ್ತರ ಮತ್ತೆ ದಪ್ಪವನ್ನ ಹೋಲುವಂತೆ ಮತ್ತು ಮೂಲ ಕಪ್ಪು ಬಣ್ಣದ ಬದಲಿಗೆ ಗೌರವ ವರ್ಣದಿಂದ ನಿರ್ಮಿಸಿ ವಸ್ತ್ರವನ್ನೂ ಕೂಡ ಅಳವಡಿಸಿ ದ್ವಾರಪಾಲಕಿ ಅಥವಾ ಸ್ವಾಗತಕಾರಿಣಿಯಂತೆ ಇಡಲಾಗಿತ್ತು. ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಅನಂತರ ಅದಕ್ಕೆ ಸೂಕ್ತ ಕಾರಣಗಳನ್ನು ನೀಡಲಾಯಿತು. ಒಟ್ಟಾರೆಯಾಗಿ ಅದನ್ನ ಸುಖಾಂತ್ಯ ಕೂಡ ಮಾಡಲಾಯಿತು. ಏನೇ ಇದ್ರೂ ಈ ಡಾನ್ಸಿಂಗ್ ಗರ್ಲ್ನ ಪ್ರತಿಮಾ ರೂಪ ಸಿಂಧು ಸರಸ್ವತಿ ನಾಗರಿಕತೆ ಕಾಲದ ಸ್ತ್ರೀ ಸಂಸ್ಕೃತಿಯನ್ನ ಪರಿಚಯಿಸುತ್ತೆ. ಅಲ್ಲದೆ ಆ ಕಾಲದ ಮೆಟಲ್ ಕಾಸ್ಟಿಂಗ್ ನ ಒಂದು ಜಟಿಲ ಪ್ರಕ್ರಿಯೆ ಮತ್ತು ಲೋಹ ವಿಜ್ಞಾನದ ಬಳಕೆಯ ಉತ್ಕೃಷ್ಟ ಉದಾಹರಣೆಯಾಗಿ ಶ್ರೀಮಂತ ನಾಗರಿಕತೆಯ ನಾರಿ ರೂಪಧಾರಿಯಾಗಿ ನಿಂತಿದ್ದಾಳೆ ಈ ನರ್ತಕಿ ಅಂತೇಳಿ ಹೇಳ್ಬಹುದು.